ಕಾಶ್ಮೀರ್ ಇಶ್ಯೂ ಏನಿದೆ ಅದು ಬೈಲ್ಯಾಟ್ರಲ್ ಇಶ್ಯೂ, ಒಪ್ತೀರಾ ಎಲ್ಲರೂ? ಯಾವತ್ತು ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ. ಆದರೆ 2 ದಿನದಲ್ಲಿ 3 ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ. ಇದು ನಿಜಾನ ಇಲ್ವಾ ಗೊತ್ತಾಗ್ಬೇಕಲ್ಲ ನಮಗೆ. ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಕ್ ಹೋಗಿಲ್ಲ. ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ. 4 ಸರಿ ನಾವೇ ಯುದ್ಧ ಮಾಡಿದ್ದೀವಿ, 4 ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಮೋದಿ ಅವರು ಮಾತಾಡೋದಕ್ಕಿಂತ ಮುಂಚೆ 1 ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮಧ್ಯಸ್ಥಿಕೆ ವಹಿಸಿದೆ, ಅವ್ರಿಗೆ ಬುದ್ಧಿವಾದ ಹೇಳಿದೆ, ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ, ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ, ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ, ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಮೋದಿ ಅವರ ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ರೆ ನಾವು ಒಪ್ತಾ ಇದ್ವಲ್ಲ? ನಾವೇನಾದ್ರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊಂತಾ ಇದ್ವಾ? ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನ ಬೆಂಬಲಿಸ್ತಾ ಇದ್ದೇವೆ, ನಿಮ್ಮನ್ನ ನಾವು ನಂಬಿದ್ದೇವೆ. ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು? ಪಾರ್ಲಿಮೆಂಟ್ ಕರೀರಿ. ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯಬೇರಿ ಆಗಿದ್ದಾರೆ ಅಂತ ಹೇಳ್ಕೊಂತ ಇದ್ದಾರೆ. ನೀವು ಅದಕ್ಕೆ ಕೌಂಟರ್ ಮಾಡಬಾರ್ದಾ? ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸಬಾರ್ದಾ? ಜನರಿಗೆ ತಿಳಿಸಬಾರ್ದಾ? ಈ ಯುದ್ಧ ವಿರಾಮದ ಏನು ನಿಯಮಾವಳಿಗಳು ಏನಿದೆ, ಯಾಕೆ ನಿಲ್ಸಿದ್ದಾರೆ? ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ? ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ, ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ, ಕರಾಚಿ ಪೋರ್ಟ್ ನ ಧ್ವಂಸ ಮಾಡಿದ್ದಾರೆ, ಇನ್ನೇನು ಪ್ರಧಾನಮಂತ್ರಿ ಅವರ ಮನೆ ಬಾಗ್ಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ರಿ. ಅದೇನದು ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಸತ್ಯಾಂಶ ಏನಿದೆ? ನೀವ್ ಹೇಳೋದು ಕರೆಕ್ಟಾ? ಟ್ರಂಪ್ ಹೇಳೋದು ಕರೆಕ್ಟಾ? ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ? ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ? ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು? ನಮ್ದು ಡಿಮಾಂಡ್ ಬಹಳ ಸಿಂಪಲ್ ಇದೆ, ನಾವು ನಿಮ್ ಜೊತೆ ಇದ್ದೀವಿ. ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನ್ ನಿರ್ಣಯ ತಗೋತೀರಾ, ಅದು ಏನು ಕದನ ವಿರಾಮನೇ ಇರಬಹುದು, ನಿಮ್ ಜೊತೆ ಇದ್ದೀವಿ. ಆದ್ರೆ ಏನ್ ಆಗ್ತಾ ಇದೆ, ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ. ಜನರಿಗೆ ದಾರಿ ತಪ್ಪಿಸೋದಲ್ಲ. ಮೋದಿ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರ್ತಾರೆ, ಸರ್ ನಾವು ವ್ಯಾಪಾರ ನಿರ್ಬಂಧಿಸ್ತೀವಿ ನೀವು ಒಪ್ಪದೇ ಇದ್ರೆ ಅನ್ನೋ ಕಾರಣಕ್ಕೆ. ಅದೇ ಹೇಳ್ತಾ ಇರೋದಲ್ಲ ಇವರೇ. 2 ದಿನದಲ್ಲಿ 3 ಬಾರಿ ಅವ್ರು ಹೇಳ್ತಾ ಇದ್ದಾರೆ ನನ್ನಿಂದ ನಿಂತಿದೆ, ನನ್ನಿಂದ ಯುದ್ಧ ವಿರಾಮ ಆಗಿದೆ, ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಏನು ಆಮಿಷ ಕೊಡ್ತಾ ಇದಾರ? ಆಮೇಲೆ ನಾವು ಹೇಳ್ತಾ ಇದೀರಲ್ಲ ಪದೇ ಪದೇ, ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ? ಇವ್ರ ವಿದೇಶಾಂಗ ನೀತಿನ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವ್ರಿಗೆ $2 ಬಿಲಿಯನ್ IMF ಲೋನ್ ಸಿಕ್ಕಿದೆ ಅಲ್ಲ, ಹೆಂಗ್ ಸಿಕ್ತು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.